ಏ ತುಳಸಿ ನಿಂತ್ಕೋ. ನಾನು ಬಟ್ಟೆನ ಒಗ್ಯಕ್ ಹಾಕಿದೀನಿ, ಅದನ್ನ ಮಿಷಿನಿಗೆ ಹಾಕಿ ಚೆನ್ನಾಗಿ ಹಿಂಡಿ ಮಾಡಿ ಮೇಲೆ ಒಣಗಾಕ್ಬಿಡು. ಆಮೇಲೆ ಇನ್ನೊಂದ್ ಕೆಲ್ಸ, ಅತ್ತೆಗೆ ನಾನ್ ಮಾಡೋ ತಿಂಡಿ ಇಷ್ಟ ಆಗಲ್ಲ. ನಾನು ಈಗಾಗ್ಲೇ ಮಾಡಿಟ್ಟಿದ್ದೀನಿ, ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಮತ್ತೆ ಪಾತ್ರೆನೆಲ್ಲ ತೊಳೆದು ಅತ್ತೆಗೆ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ಬೇಕು, ಸರಿನಾ? ಬಟ್ಟೆ ಒಣಗಾಕೋದ್ ಮರಿಬೇಡ. ಅಲ್ಲ ಮೈನಾ, ನನ್ನ ನೀನೇನ್ ಅನ್ಕೊಂಡಿದ್ಯಾ? ನಾನೀ ಮನೆ ಕೆಲಸದವಳು ಅನ್ಕೊಂಡಿದ್ಯಾ? ಏನು ಬಟ್ಟೆನೆಲ್ಲ ಒಗೆದು ಹಿಂಡಿ ಮಾಡಿ ಮೇಲೆ ತಗೊಂಡೋಗಿ ಹಾಕ್ಬೇಕಾ? ನೀನ್ ಮಾಡಿರೋ ಅಡ್ಗೆ ಪಾತ್ರೆನೆಲ್ಲ ತೊಳೆದು ಮತ್ತೆ ಅಡ್ಗೆ ಮಾಡಿ ಮತ್ತೆ ಪಾತ್ರೆನೆಲ್ಲ ತೊಳೆದಿಡ್ಬೇಕಾ? ಅಲ್ಲ, ನನ್ನ ನೀನು ಏನ್ ಅನ್ಕೊಂಡಿದ್ಯಾ? ಈ ಮನೆ ಕೆಲಸದವಳು ಅನ್ಕೊಂಡಿದ್ಯಾ? ಏನು ಮಾಡಲ್ವಾ? ಮಾಡಲ್ಲ. ಮಾಡೋದೇ ಇಲ್ವಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾನ್ ಈ ಕೆಲ್ಸನೆಲ್ಲ ಮಾಡಲ್ಲ. ನೋಡಿದ್ರೆ ಧ್ರುವ ಅವ್ರೆ, ನಿನ್ನೆ ರಾತ್ರಿ ಇದೇ ತರಾನೇ ನನ್ನ ಹತ್ರ ಅಹಂಕಾರದಿಂದ ನಡ್ಕೊಂಡ್ಲು. ಅಯ್ಯೋ ಅಯ್ಯೋ, ಏನ್ ಅಹಂಕಾರ ಅಂತೀರಾ? ಕದ್ದಿರೋ ದುಡ್ಡನ್ನ ಸಂಪೊಳಗಡೆ ಬಕೆಟು, ಬಕೆಟ್ ಕೆಳಗೆ ಕವರು, ಕವರ್ ಒಳಗಡೆ ದುಡ್ಡು ಎಲ್ಲಾನು ಸಂಪೊಳಗಡೆ ಬಚ್ಚಿಟ್ಟಿದ್ದಾಳೆ. ಮಿಲಿಟರಿನಲ್ಲಿ ಇರ್ಬೇಕಿತ್ತು ಮೇಡಮ್ ಅವರು, ಇಲ್ಲ ಅವ್ರೆ. ಅವರು ಇಷ್ಟೊಂದು ತಲೆ ಉಪಯೋಗಿಸಲ್ಲ. ಏನ್ ಹೇಳ್ತಾ ಇದ್ದೀರಾ ಮೈನಾ ಅವ್ರೆ? ದುಡ್ಡನ್ನ ತುಳಸಿನೇನ ಕದ್ದಿರೋದು? ಹೌದು ಧ್ರುವ ಅವ್ರೆ, ನಾನೇ ಕಣ್ಣಾರೆ ನೋಡಿದೀನಿ, ಪ್ಲಾನ್ ಮಾಡಿ ಹಿಡ್ದಾಕಿದೀನಿ. ಏನಂತ ಅನ್ಕೊಂಡಿದ್ದೀರಾ? ಫೋನಲ್ಲಿ ವಿಡಿಯೋ ಐತೆ, ತೋರಿಸ್ಲಾ? ನೋಡುದ್ಯಾ ಸರ್ಸು, ನಾನು ಹೇಳಲಿಲ್ವಾ ಅವಳೇ ಕದ್ದಿರ್ತಾಳೆ ಅಂತ? ನೀನ್ ಹೇಳ್ದೆ ಅಲ್ವಾ ಮನೆಯಿಂದ ಹೊರಗಾಗ್ತೀನಿ ಅಂತ? ಇವಳನ್ನ ಮೊದ್ಲು ಮನೆಯಿಂದ ಹೊರಗಡೆ ಹಾಕ್ಬೇಕು. ಇವಳನ್ನ ಸುಮ್ಮನೆ ಬಿಡಬಾರ್ದು, ಮನೆಯಿಂದ ಹೊರಗಡೆ ಹಾಕ್ತೀನಿ. ಧ್ರುವ, ಧ್ರುವ ನನ್ ಮಾತು ಕೇಳು. ಎಷ್ಟು ನಾಟಕ ಮಾಡ್ತಾಳೆ. ಮೈನಾ ಅವ್ರ ದುಡ್ಡನ್ನ ಕೇಳ್ತೀಯ ನೀನು? ಬಿಡ್ಬಿಡಿ ಇವ್ಳನ್ನ. ಧ್ರುವ ನನ್ ಮಾತು ಕೇಳು. ಧ್ರುವ, ಇಲ್ಲೇ ಸಾಯಿಸ್ಬಿಡ್ತೀನಿ. ಸುಳ್ಳು ಹೇಳ್ತೀಯಾ? ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ನಮ್ ಜೀವನದ ಜೊತೆ ಆಟ ಆಡ್ತಾ ಇದ್ಯಾ? ಧ್ರುವ